ಇರುವಂತ ಆದೇಶ ಅಲ್ಲ ಹರಿರಾಮ್ ಅವರೇ, ಎಲ್ಲ ಸಂಘಟನೆಗಳಿಗೂ ಕೂಡ ಇದು ಅನ್ವಯ ಆಗತ್ತೆ. ಯಾವ ರೀತಿ ನೋಡ್ತೀರಿ ಇದನ್ನ? ಒಂದು ಬಹಳ ಮುಖ್ಯವಾಗಿ ಮಹೇಶ್ ಅವರು ಒಂದನ್ನ ಮಾತಾಡ್ತಾ ಈ ಯಜ್ಞ ಯಾಗಾದಿಗಳು ಮಾಡ್ಬೇಕಾದ್ರೆ ಅವತ್ತಿನ ಅಸುರರು ಅಥವಾ ರಾಕ್ಷಸರು ಅದನ್ನ ತಡೆ ಹಿಡಿತಿದ್ರು ಅಂತ ಹೇಳಿ ಇವತ್ತಿನ ಸನ್ನಿವೇಶಕ್ಕೆ ಹೋಲಿಕೆ ಮಾಡಿದ್ರಲ್ಲ, ಅದು ನಾನು ಮೊದಲನೇದಾಗಿ ಒಪ್ಪೋದಿಲ್ಲ. ಯಾಕಂತ ಹೇಳಿದ್ರೆ ಅವತ್ತು ಖಂಡಿತವಾಗ್ಲೂ ಕೂಡ ಅದನ್ನ ನಾವು ಯಜ್ಞ ಯಾಗಾದಿಗಳಲ್ಲಿ ಏನ್ ಮಾಡ್ತಿದ್ರು ಅದನ್ನ ತಡೆಯೋದಕ್ಕೆ ಯಾಕೆ ರಾಕ್ಷಸರು ಅಂತ ಹೇಳಿದ್ರೆ ಒಂದ್ ರೀತಿ ಅದು ಇಲ್ಲಿನ ಮೂಲ ನಿವಾಸಿಗಳನ್ನ ಆ ತರ ವಿಕೃತವಾಗಿ ತೋರಿಸಿರ್ತಕ್ಕಂಥದ್ದು. ಯಜ್ಞ ಯಾಗಾದಿಗಳಂದ್ರೆ ಪ್ರಾಣಿಗಳನ್ನ ಬಲಿ ಕೊಡುವಂಥದ್ದು. ಸೊ ಅದನ್ನ ಖಂಡಿತವಾಗ್ಲೂ ಆ ಕಾಲದಲ್ಲಿ ರಾಕ್ಷಸರು ತಡೆಯಕ್ ಹೋಗ್ತಿದ್ರು, ಅದು ಸರಿ ಇದೆ. ಆದ್ರೆ ಅದನ್ನ ಇದಕ್ಕೆ ಕಂಪೇರ್ ಮಾಡಿ ಮಾತಾಡೋದು ಸರಿಯಲ್ಲ. ಇಲ್ಲ, ನನ್ನ ಪ್ರಶ್ನೆಗೆ ನೇರ ಉತ್ತರ ಕೊಟ್ಬಿಡಿ ಹರಿರಾಮ್ ಅವರೇ, ಬಿಟ್ಬಿಡಿ. ಅವರು ಇಬ್ಬರು ಮಾತನಾಡಿದ್ದನ್ನ ಬಿಟ್ಟು ನಾನು ನಿಮ್ಮನ್ನು ಕೇಳ್ತಾ ಇರೋದು, ಈ ನಿನ್ನೆಯ ಆದೇಶ ಎಲ್ರಿಗೂ ಅಪ್ಲೈ ಆಗತ್ತೆ. ಮೂಲಭೂತ ಹಕ್ಕುಗಳ ಪ್ರಮುಖ ವಿಚಾರವನ್ನ ರೈಸ್ ಮಾಡಿದೆ ಕೋರ್ಟ್, ಆ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ. ಖಂಡಿತ. ಈಗ ಮೂಲಭೂತ ಹಕ್ಕಿನ ಪ್ರಶ್ನೆ ಬಂದಾಗ ಇವತ್ತು ಕೋರ್ಟ್ ಒಂದು ತೀರ್ಮಾನ ಕೊಟ್ಟಿದೆ, ಅದನ್ನ ಗೌರವಿಸ್ಬೇಕು ನಾವು. ಮತ್ತೆ ಸರ್ಕಾರ ಅದನ್ನ ಮೇಲ್ಮನವಿ ಹೋಗ್ತೀವಿ ಅಂತ ಹೇಳ್ತಾರೆ, ಅದ್ರ ಮೇಲ್ಮನವಿ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕು ನಾವು. ಆದ್ರೆ ಬಹಳ ಮುಖ್ಯವಾಗಿ ನನಗನ್ಸ್ತಕ್ಕಂಥದ್ದು, ಇವತ್ತು ಬಹುಶಃ ಬೆಂಗಳೂರು ಭಾಗದಲ್ಲಿ ಮಾತ್ರ ಇದನ್ನ ಉದಾಹರಣೆಗೆ ನಾವು ಪ್ರತಿಭಟನೆಗಳು ಮಾಡ್ಬೇಕಾದ್ರೆ ಅದು ನಾವು ಪರ್ಮಿಷನ್ ತಗೋಬೇಕು ಅನ್ನುವಂಥದ್ದು ಇದೆ. ಮತ್ತೆ ನಾವು ಪರ್ಮಿಷನ್ ಜೊತೆಗೆ ಕೇವಲ ಒಂದು ಜಾಗವನ್ನ ಸೀಮಿತಗೊಳಿಸಿದ್ದಾರೆ, ಬರೀ ಫ್ರೀಡಂ ಪಾರ್ಕ್ ಅಲ್ಲಿ ಮಾತ್ರ ಕೂತ್ಕೋಬೇಕು, ಎಲ್ಲೂ ಹೋರಾಟಗಳು ಮಾಡಂಗಿಲ್ಲ. ಈಗ ಉದಾಹರಣೆಗೆ ಯಾವ್ದೋ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಸಮಸ್ಯೆ ಆಗುತ್ತೆ, ನಾವೆಲ್ಲ ಪ್ರತಿಭಟನೆ ಕೂರಂಗಿಲ್ಲ. ಹೈಕೋರ್ಟ್ ಆರ್ಡರ್ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿ ಅಂತ ಅದನ್ನೇ ಹೇಳ್ತಾರೆ ನಾನು. ಸೊ ಹಾಗಾಗಿ ಇವತ್ತೇನಾಗಿದೆ ಅಂದ್ರೆ ಅದು ಬಹುಶಃ ಅದು ಬರೀ ಕೇವಲ ಬೆಂಗಳೂರಿಗೆ ಸೀಮಿತವಾಗಿದೆ. ಅದನ್ನ ಬಹುಶಃ ಸರ್ಕಾರ ಇಡೀ ರಾಜ್ಯಕ್ಕೆ ಅಥವಾ ಬೇರೆ ಭಾಗದಲ್ಲೂ ಕೂಡ ವಿಸ್ತರಿಸಲಿಕ್ಕೆ ಹೋಗುತ್ತ ಸಂದರ್ಭದಲ್ಲಿ ಕೋರ್ಟ್ ಈಗ ಕೊಟ್ಟಿರ್ತಕ್ಕಂಥದ್ದು ಏನಂತದ್ದು ಈ ತೀರ್ಪು ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಅಲ್ಲಿ ನೀವು ಹೇಳಿದಾಗೆ ಫಂಡಮೆಂಟಲ್ ರೈಟ್ ಅನ್ನ ಅಲ್ಲಿ ಉಲ್ಲೇಖಿಸ್ತಾ ಮಾಡಿರ್ತಕ್ಕಂಥದ್ದು ಆಯ್ತು, ಸರಿ. ಅದು ಕೋರ್ಟ್ಗೆ ನಾನು ಅಪೀಲ್ ಅಲ್ಲಿ ಏನ್ ಹೇಳುತ್ತೋ ನೋಡೋಣ. ಬಟ್ ಆದ್ರೆ ಅದಕ್ಕಿಂತ ಮೊದಲು ನಾನು ಆ ವಿಷಯಕ್ಕೆ ಬರೋದಕ್ಕಿಂತ ಮೊದಲು ನನ್ಗನ್ಸ್ತಕ್ಕಂಥದ್ದು, ಫಸ್ಟ್ ಆಫ್ ಆಲ್ ಈ ಕಾಂಗ್ರೆಸ್ ಸರ್ಕಾರ ಇವತ್ತು RSS ಅನ್ನ ಇಶ್ಯೂನ ಇಟ್ಕೊಂಡು ಇಷ್ಟೆಲ್ಲ ಮಾತಾಡ್ತಾ ಇರೋದು ದೊಡ್ಡ ತಪ್ಪು. ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ಬಹಳ ಗಂಭೀರವಾದ ಸಮಸ್ಯೆಗಳಿದಾವೆ. ಮತ್ತೆ ಈ RSS ನವರು ಇದೇನು ಮೊದಲಲ್ಲ, ಇವ್ರು ಮೊದಲಿಂದನೂ ಮಾಡ್ಕೊಂಡ್ ಬರ್ತಾರೆ ಈ ಪಥಸಂಚಲನ. ಯಾವತ್ತೂ ಕೂಡ ಯಾರು ಇವರು ಕಾಂಗ್ರೆಸ್ನವರು ಮಾತಾಡಿಲ್ಲ, ಬಿಜೆಪಿ ಅವರು ಬಿಡಿ ಅವ್ರು ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ ಅವರು. ಆದ್ರೆ ಇವರು ಯಾವತ್ತೂ ಕೂಡ ಅದ್ರ ಬಗ್ಗೆ ಚಕಾರ ಎತ್ತಲಿಲ್ಲ. ಇದಕ್ಕಿಂತ ಮೊದಲು ಬಹಳಷ್ಟು ಸರ್ಕಾರಗಳಲ್ಲಿ ಮಾಡ್ಕೊಂಡು ಹೋಗಿದ್ರು, ಯಾವತ್ತೂ ಮಾತಾಡ್ಲಿಲ್ಲ. ಆದ್ರೆ ಇವತ್ತೇ ಯಾಕೆ ಈ ಪ್ರಶ್ನೆ ತೆಗಿತಾ ಇದಾರೆ ಅಂತ ನೋಡಿದಾಗ ನನಗನ್ಸ್ತಕ್ಕಂಥದ್ದು, ಬಹುಶಃ ಕಾಂಗ್ರೆಸ್ ಇದ್ರ ಮುಖಾಂತರ ತನ್ನ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಏನಾದ್ರು ಹೊಂಟಿದೆ ಅನ್ನೋದು ನನ್ನ ಅನುಮಾನ. ಯಾಕಂತ ಹೇಳಿದ್ರೆ ಇವತ್ತು ಏನಾಗಿದೆ ಅಂದ್ರೆ ಅವ್ರಿಗೆ ದಲಿತರು ಕಾಂಗ್ರೆಸ್ ಅನ್ನ ತಪ್ಪಿ ಹೋಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಇವತ್ತು ದಲಿತರ ಪರ ಅಂತ ಹೇಳ್ಕೊಂಡ್ ಬಂದು ದಲಿತರ ವಿರುದ್ಧವಾದಂತ ನಿಲುವುಗಳನ್ನ, ದಲಿತರ ವಿರುದ್ಧವಾದಂತ ತೀರ್ಮಾನಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ದಲಿತರು ಬಹುಶಃ ಕಾಂಗ್ರೆಸ್ ಪಕ್ಷವನ್ನ ತಪ್ಪಿ ಹೋಗ್ತಾ ಇದಾರೆ ಅನ್ನುವಂತ ಭಯದಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಇವ್ರಿಗೆ ಒಂದು ಗುಮ್ಮಾನ ತೋರ್ಸೋದು. ಇವ್ರಿಗೊಂದು ಈಗ ಮಕ್ಕಳಿಗೆ ಊಟ ಮಾಡಿಸ್ಬೇಕಾದ್ರೆ ತೋರಿಸ್ತಾರಲ್ಲ, ಗುಮ್ಮ ಬಂತು ಅಂತೇಳಿ, ಹಾಗೆ ಈ RSS ಮತ್ತು ಬಿಜೆಪಿ ಅನ್ನೋ ಗುಮ್ಮನ ತೋರಿಸ್ಬಿಟ್ಟು ಇವರು ದಲಿತರನ್ನ ತಮ್ಮ ಪಕ್ಷದಲ್ಲೇ ಹಿಡ್ಕೊಳ್ಳೋದಕ್ಕೆ. ಈಗ ಉದಾಹರಣೆಗೆ ಇದು ಕಾಂಗ್ರೆಸ್ ಮತ್ತು RSS ವರ್ಸಸ್ ಇರ್ತಕ್ಕಂಥ ಒಂದು ಜಗಳ ಅಥವಾ ಗಲಾಟೆ ಇದು. ಈ ಗಲಾಟೆಯಲ್ಲಿ ಕಾಂಗ್ರೆಸ್ ಅಧಿಕೃತ ಒಂದು ಯುವ ಅಥವಾ ವಿದ್ಯಾರ್ಥಿ ಘಟಕ ಆಗಿರ್ತಕ್ಕಂಥ NSUI ಆಗಿರ್ಬೋದು, ಅಥವಾ ಅವರಲ್ಲಿ ಸೇವಾದಳ ಅಂತಿದೆ, ಅಥವಾ ಅವರಲ್ಲಿ ಬೇರೆ ಬೇರೆ ಅಂಗಗಳಿದಾವೆ ಕಾಂಗ್ರೆಸ್ ಪಕ್ಷದಲ್ಲಿ. ಆಕ್ಚುಲಿ ಅವರು ಇವತ್ತೇನು ದಲಿತ ಸಂಘಟನೆಗಳು ಹೇಳ್ತಾ ಇದಾರೆ ಆ ಕೆಲಸವನ್ನ ಮಾಡ್ಬೇಕಾಗಿದ್ದು ಅವರು. ಆದ್ರೆ ಇವತ್ತು ಖರ್ಗೆ ಅವ್ರು ನೇರವಾಗಿ ಹೇಳ್ತಾ ಇದಾರೆ, ನಾನೇ ದಲಿತ ಸಂಘಟನೆಗಳಿಗೆ ಸ್ಪಾನ್ಸರ್ಶಿಪ್ ಮಾಡ್ತಾ ಇದ್ದೀನಿ, ನಾನೇ ಒಂದಿಷ್ಟು ಅವ್ರಿಗೆ ದುಡ್ಡು ಕೊಟ್ಟು ಮಾಡಿಸ್ತಾ ಇದ್ದೀನಿ. ಅಂದ್ರೆ ಇವರು ದಲಿತ ಸಂಘಟನೆಗಳನ್ನ ಇವರ ರಾಜಕೀಯ ತೆವಳಿಗೆ ಬಳಸ್ಕೊತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ. ಹರಿರಾಮ್ ಅವರೇ ಒಳ್ಳೆ ಮಾತಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.